ಮೈ ಡಿಯರ್ ಮಕ್ಕಳೇ, ನನಗೆ ಗೊತ್ತಿದೆ ಎಲ್ಲ ನೀಟ್ 2026 ಆಸ್ಪಿರೆಂಟ್ಸ್ ಇವಾಗ ಕೌನ್ಸಿಲಿಂಗ್ ಪ್ರಾಸೆಸ್ ಮೂಲಕ ಗೋ ಥ್ರೂ ಆಗ್ತಿದ್ದೀರಾ, ಇಸ್ಂಟ್ ಇಟ್? ನಿಮಗೆ ಗೊತ್ತಿದೆ ಆಗಸ್ಟ್ 13th ತನಕ ಆಪ್ಷನ್ ಎಂಟ್ರಿ ಮಾಡುವಂತಹ ಟೈಮ್ ಅನ್ನ ಕೆಇ ಅವರು ಕೊಟ್ಟಿದ್ದಾರೆ. ಇವಾಗಲೂ ಕೂಡ ಕೌನ್ಸಿಲಿಂಗ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಕೆಇ ಕೌನ್ಸಿಲಿಂಗ್ ಅಲ್ಲಿ, UG ನೀಟ್ ಕೌನ್ಸಿಲಿಂಗ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇರುತ್ತೆ ಅನ್ಕೊಳ್ವಾ. ಚಾಯ್ಸಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಇಲ್ಲ ಅಂದ್ರೆ ಲೆಟ್ಸ್ ಸಮರೈಸ್ ಅಗೇನ್. ಏನ್ ಈ ಚಾಯ್ಸಸ್ ಅಂತಂದ್ರೆ 4 ಚಾಯ್ಸಸ್ ಇರುತ್ತೆ ನಿಮಗೆ ರೌಂಡ್ 1 ಅಲ್ಲಿ ಅಲ್ವಾ. 13th ತನಕ ನಾನು ಆಲ್ರೆಡಿ ಹೇಳಿದೆ ಆಪ್ಷನ್ ಎಂಟ್ರಿಗೆ ಅವ್ರು ಟೈಮ್ ಕೊಟ್ಟಿದ್ರು ಅಂತ. ಆಮೇಲೆ ನಿಮ್ಗೆ ಅಲಾಟ್ಮೆಂಟ್ ಬರುತ್ತೆ ರೌಂಡ್ 1. ಅದಾದ್ಮೇಲೆ 4 ಚಾಯ್ಸಸ್ ನಿಮ್ಮ ಕೈಯಲ್ಲಿರುತ್ತೆ, ಚಾಯ್ಸ್ 1, 2, 3 and 4. ಇದನ್ನ ನೀವು ನೆಕ್ಸ್ಟ್ ಯಾವ ತರ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಸ್ಕಸ್ ಮಾಡುವ 1 by 1. ನೋಡಿ ಆಲ್ ಆಫ್ ಯು, ನೀವೇನಾದ್ರೂ ಚಾಯ್ಸ್ 1 ಚೂಸ್ ಮಾಡ್ತೀರಾ ಅಂದ್ರೆ ಅದರ ಮೀನಿಂಗ್ ಏನು? ನಿಮ್ಗೆ ರೌಂಡ್ 1 ಅಲ್ಲಿ ಒಂದು ಕಾಲೇಜ್ ಅಲಾಟ್ ಆಗಿದೆ, ಒಂದು ಮೆಡಿಕಲ್ ಕಾಲೇಜ್ ನಿಮಗೆ ಅಲಾಟ್ ಆಗಿತ್ತೆ ಅಂಡ್ ಅದನ್ನ ನೀವೇನ್ ಮಾಡ್ತೀರಾ, ಹ್ಯಾಪಿಲಿ ಆಕ್ಸೆಪ್ಟ್ ಮಾಡ್ತೀರಾ ಅಂಡ್ ನಿಮ್ಗೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನಗೆ ಬಂದಿರುವಂತಹ ಕಾಲೇಜ್ ಓಕೆ ಇದೆ, ನಾನು ಇದೇ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ತೀನಿ, ಇಲ್ಲೇ ಇರ್ತೀನಿ ಅಂತ ಹೇಳೋರಾಗಿದ್ರೆ ಆಕ್ಸೆಪ್ಟ್ ಅಂಡ್ ನೀವೇನ್ ಮಾಡ್ತೀರಾ, ಜೊತೆಗೆ ಎಕ್ಸಿಟ್ ಆಗ್ತೀರಾ ಕೌನ್ಸಿಲಿಂಗ್ ಪ್ರಾಸೆಸ್ ಇಂದ. ಇನ್ನು ನೀವು ಬರುವಂತಹ ರೌಂಡ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲ್ಲ, ಯಾಕೆ? ಯು ಆರ್ ಹ್ಯಾಪಿ. ಕ್ಲಿಯರಾ? ನೆಕ್ಸ್ಟ್ ಚಾಯ್ಸ್ 2 ಬಂದು ಹೇಗಿರುತ್ತೆ ಚಾಯ್ಸ್ 2 ಅಂತ ಹೇಳಿದ್ರೆ, ನೋಡಿ ನಿಮಗೆ ಆಲ್ರೆಡಿ ಒಂದು ಕಾಲೇಜ್ ಬಂದಿದೆ ಅಲಾಟ್ಮೆಂಟ್ ಅಲ್ಲಿ ರೌಂಡ್ 1 ಅಲ್ಲಿ. ಈ ಕಾಲೇಜ್ ಓಕೆ ನಿಮ್ಗೆ ಅಷ್ಟು ಖುಷಿ ಇಲ್ಲ, ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ತಿದ್ದೀರಾ ಬಟ್ ಜೊತೆಗೆ ಅಪ್ಗ್ರೇಡ್ಗೆ ಟ್ರೈ ಮಾಡ್ತಿದ್ದೀರಾ. ಇದು ಸಿಕ್ಕಿದೆ ಓಕೆ, ಬಟ್ ನಂಗೆ ಇದಕ್ಕಿಂತಲೂ ಬೆಟರ್ ಕಾಲೇಜಸ್ ಬೇಕು ಅಂತ ಹೇಳೋರು ಅಪ್ಗ್ರೇಡ್ಗೆ ಟ್ರೈ ಮಾಡ್ತೀರಾ. ಆಯ್ತಾ? ಕ್ಲಿಯರ್ ಆಯ್ತಾ? ಅಂಡ್ ಥರ್ಡ್ ಒನ್ ಚಾಯ್ಸ್ 3 ಬಂದ್ಬಿಟ್ಟು ನಿಮಗೆ ಬಂದಿರುವಂತಹ ಕಾಲೇಜು ಬೇಡ. ಅಲಾಟ್ಮೆಂಟ್ ಏನಾಗಿತ್ತು ನಿಮ್ಗೊಂದು ಕಾಲೇಜಲ್ಲಿ, ಅದು ನಿಮ್ಗೆ ಆ ಕಾಲೇಜ್ ಬೇಡ. ಸೊ ಮತ್ತೆ ನೀವು ರಿಜೆಕ್ಟ್ ಮಾಡ್ತೀರಾ ಅದನ್ನ. ಸೊ ಚಾಯ್ಸ್ 3 ಅಂತಂದ್ರೆ ನಿಮ್ಗೆ ಆ ಕಾಲೇಜ್ ಬೇಡ, ಸೊ ಏನ್ ಮಾಡ್ತೀರಾ, ರಿಜೆಕ್ಟ್ ಮಾಡ್ತೀರಾ, ಜೊತೆಗೆ ನೀವೊಂದು ಅಪ್ಗ್ರೇಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಕ್ಲಿಯರಾ? ಚಾಯ್ಸ್ 4 ಸಿಂಪಲ್, ನಿಮ್ಗೆ ಈ ಕೌನ್ಸಿಲಿಂಗ್ ಪ್ರಾಸೆಸ್ಸೇ ಬೇಡ, ನಾನು ಇಲ್ಲಿಂದ ಎಕ್ಸಿಟ್ ಆಗ್ತೀನಿ ಅಂತ ಹೇಳೋರು ಫುಲ್ಲಿ ಎಕ್ಸಿಟ್ ಮಾಡುವಂಥದ್ದು ಚಾಯ್ಸ್ 4. ಎಲ್ರಿಗೂ ಕ್ಲಿಯರ್ ಆಯ್ತಲ್ವಾ? ಇನ್ನು ಚಾಯ್ಸ್ 2 ಚಾಯ್ಸ್ 3 ಕನ್ಫ್ಯೂಷನ್ ಇರೋರಿಗೆ ಕ್ವಿಕ್ ಆಗಿ ಒಂದು ಸಮರಿ ತರ ಹೇಳ್ತೀನಿ ನಾನು. ನೋಡಿ, ಚಾಯ್ಸ್ 2 ಕಡೆಗೆ ಬಂದಾಗ ನೀವು ಕಾಲೇಜಸ್ ಕೊಟ್ಟಿರ್ತೀರಾ 1, 2, 3, 4, 5, 6, 7, 8 ಎಷ್ಟೋ ನಂಬರ್ಸ್ ಅನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಕೊಟ್ಟಿರ್ತೀರಾ, ಹೌದಾ? ಇದರಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಅಲ್ಲಿ 3ನೇ ಕಾಲೇಜ್ ಬಂತು. ಅವಾಗ ಚಾಯ್ಸ್ 3 ಚೂಸ್ ಮಾಡಿದ್ರೆ, ನೀವು ಚಾಯ್ಸ್ 2 ಅನ್ನ ಚೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ 3ನೇ ಕಾಲೇಜ್ ಏನ್ ಬಂದಿತ್ತು ಅದನ್ನ ನೀವು ಆಕ್ಸೆಪ್ಟ್ ಮಾಡ್ತಿದ್ದೀರಾ ಅಂಡ್ ನೆಕ್ಸ್ಟ್ ರೌಂಡ್ ಅಲ್ಲಿ ಅಪ್ಗ್ರೇಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಸೊ ಚಾಯ್ಸ್ 2 ಅಂತಂದ್ರೆ ನಿಮ್ಗೆ ಮೇಲ್ಗಡೆ ಇರುವಂತಹ ಕಾಲೇಜಸ್ಗೆ ನಿಮ್ಮನ್ನ ನೆಕ್ಸ್ಟ್ ರೌಂಡ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಆಯ್ತಾ? ಎಸ್, ಕ್ಲಿಯರ್? ಓಕೆ. ಸೊ 3ಯ ಮೇಲ್ಗಡೆ ಯಾವ್ದೆಲ್ಲ ಕಾಲೇಜಸ್ ಇದೆ, ಇಷ್ಟು ಕಾಲೇಜಸ್ ಇದೆ. ಸೊ ಕೆಳಗಡೆ ಇರುವಂತಹ ಕಾಲೇಜಸ್ ಅಲ್ಲ, 3ಯ ಮೇಲ್ಗಡೆ ಯಾವ್ದೆಲ್ಲ ಕಾಲೇಜಸ್ ಇದೆ ಅದಕ್ಕೆ ನಿಮ್ಮನ್ನ ಕನ್ಸಿಡರ್ ಮಾಡಲಾಗುತ್ತೆ ನೆಕ್ಸ್ಟ್ ರೌಂಡ್ ಅಲ್ಲಿ, ಇಫ್ ಯು ಆರ್ ಎಲಿಜಿಬಲ್, ನಿಮ್ಮ ರ್ಯಾಂಕ್ ಕರೆಕ್ಟ್ ಆಗಿದ್ರೆ, ಸೂಟೇಬಲ್ ಇದ್ರೆ. ಇನ್ನು ಚಾಯ್ಸ್ 3ಗೆ ಬಂದಾಗ ಇಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ನೀವು ರಿಜೆಕ್ಟ್ ಕೊಟ್ಟಿರ್ತೀರಾ, ಇಸ್ಂಟ್ ಇಟ್? ಸೊ 1, 2, 3, 4, 5, 6, 7, 8 ಕಾಲೇಜಸ್ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ. ಇಲ್ಲಿ ನಿಮ್ಗೆ ಅಲಾಟ್ಮೆಂಟ್ ಅಲ್ಲಿ 3rd ಕಾಲೇಜ್ ಬಂತು. ಆಬ್ವಿಯಸ್ಲಿ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ತೀರಾ ಯೂಶಲಿ, ನನಗೆ ಗೊತ್ತು, ಬಟ್ ನಾನು ಹೇಳ್ತಿರೋದು ನಾನು ಎಕ್ಸಾಂಪಲ್ ಆಗಿ ಕೊಡ್ತಿದ್ದೀನಿ. ಈ 3rd ಕಾಲೇಜ್ ಅನ್ನ ನೀವು ಫುಲ್ಲಿ ರಿಜೆಕ್ಟ್ ಮಾಡ್ತಿದ್ದೀರಾ, ನಿಮ್ಗೆ ಈ ಕಾಲೇಜ್ ಬೇಡ. ಅವಾಗ ಈ ಲಿಸ್ಟೇ ರೀಅರೇಂಜ್ ಆಗ್ಬಿಡತ್ತೆ ನೀವು ರಿಜೆಕ್ಟ್ ಕೊಟ್ಟಾಗ. ಹೇಗೆ ಅಂತಂದ್ರೆ 1, 2 ಹಾಗೆ ಇರುತ್ತೆ, 4th ಬಂದು 3rd ಪ್ಲೇಸಿಗೆ ಬರುತ್ತೆ. ಸೊ 1, 2, 3rd ಒನ್ ಇವಾಗ ಎಂಟರ್ಲಿ ಡಿಲೀಟ್ ಆಯ್ತು. ಆಮೇಲೆ 4th ಇದ್ದದ್ದು 3rd ಪ್ಲೇಸಿಗೆ ಬರುತ್ತೆ, ಆಮೇಲೆ ಈ ತರ 5th ಇದ್ದದ್ದು 4th ಪ್ಲೇಸಿಗೆ ಬರುತ್ತೆ, 6th ಇದ್ದದ್ದು 5th ಪ್ಲೇಸಿಗೆ ಬರುತ್ತೆ. ಈ ತರ ರಿಅರೇಂಜ್ ಆಗಿ ಈ ಟೋಟಲ್ ಕಾಲೇಜಸ್ ಅನ್ನ ನೆಕ್ಸ್ಟ್ ರೌಂಡ್ಗೆ ಕೌನ್ಸಿಲಿಂಗ್ ಕನ್ಸಿಡರ್ ಮಾಡಲಾಗತ್ತೆ, ನೆಕ್ಸ್ಟ್ ರೌಂಡ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡಲಾಗತ್ತೆ. ಸೊ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಡಿಫ್ರೆನ್ಸ್ ಇವಾಗ ಅರ್ಥ ಆಯ್ತಲ್ವಾ ನಿಮ್ಗೆ? ಎಸ್. ಅಂಡ್ ಚಾಯ್ಸ್ 4 ಆಬ್ಸಲ್ಯೂಟ್ಲಿ ಕಂಪ್ಲೀಟ್ ಆಗಿ ನೀವು ಪ್ರಾಸೆಸ್ ಇಂದ ಎಕ್ಸಿಟ್ ಆಗ್ತಿದ್ರೆ, ನಿಮ್ಗೆ ಬೇಡ, ನನಗೆ ಯಾವುದು ಬೇಡ ಅಂತ ಹೇಳೋರಿಗೆ. ಕ್ಲಿಯರ್? ಸೊ ಇಷ್ಟು ವಿಷಯಗಳನ್ನು ನೀವು ನೀಟ್ ಕೌನ್ಸಿಲಿಂಗ್, ಕೆಎ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂಡ್ ಅಪ್ಕಮಿಂಗ್ ನೀಟ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ, ನೀಟ್ 2027 ಸ್ಟೂಡೆಂಟ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ನೀವು ಕೂಡ ಇವಾಗ್ಲಿಂದನೇ ತಯಾರು ಮಾಡಿ. ನೀವು ಇವಾಗ ನಿಮ್ಮ ಸೀನಿಯರ್ಸ್ ಹೇಗೆಲ್ಲ ಕಷ್ಟಪಡ್ತಾ ಇದ್ದಾರೆ, ಯಾವ ತರ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಯಾವ ತರ ರ್ಯಾಂಕ್ ಅಂತ ತಂದಿದ್ದಾರೆ ಎಲ್ಲ ನೋಡ್ತಿದ್ದೀರಾ. ನಿಮಗೂ ಇವಾಗ ಇದು ಇನ್ಸ್ಪಿರೇಷನ್ ಆಗಿದೆ ಅಂತ ಹೇಳಿ ಆದ್ರೆ ನೀವು ಕೂಡ ಪ್ರಿಪೇರ್ ಆಗಿ ನೀಟ್ಗೆ ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ.
ಗ್ಯಾರಂಟಿ ಸಿಗುತ್ತೆ. ನಿಮ್ಗೋಸ್ಕರ ಯಕೀನ್ ನೀಟ್ ಕನ್ನಡ 2027 ಬ್ಯಾಚ್ ಇದೆ. ನೀಟ್ಗೆ ಎಂಟೈರ್ ಪ್ರಿಪ್ರೇಷನ್ ನಿಮ್ಗೆ ಏನೆಲ್ಲ ಬೇಕು ಅದನ್ನು ಈ ಬ್ಯಾಚ್ ಅಲ್ಲಿ ಮಾಡಿಸಲಾಗುತ್ತೆ. ಅಂಡ್ ಬ್ಯಾಚ್ ಅಲ್ಲಿ ಇವಾಗ ಆಫರ್ ಪ್ರೈಸ್ ನಡೀತಾ ಇದೆ, ಯಾಕಂದ್ರೆ ಇಂಡಿಪೆಂಡೆನ್ಸ್ ಡೇ ಸೇಲ್ ನಡೀತಾ ಇದೆ. ₹3,999ಗೆ ನೀವು ಯಕೀನ್ ನೀಟ್ ಕನ್ನಡ 2027 ಬ್ಯಾಚ್ ಅನ್ನ ಜಾಯ್ನ್ ಆಗ್ಬೋದು, ಎನ್ರೋಲ್ ಆಗಬಹುದು. ಸೊ ಈ ಅವಕಾಶವನ್ನ ಮಿಸ್ ಮಾಡ್ಕೊಳ್ಬೇಡಿ. ಬೆಸ್ಟ್ ಆಫರ್ ಪ್ರೈಸ್ ನಿಮಗೆ ಸಿಗ್ತಾ ಇದೆ. ಇವಾಗಲೇ ಬ್ಯಾಚ್ ಅನ್ನ ಎನ್ರೋಲ್ ಆಗಿ ನಿಮ್ಮ ನೀಟ್ ಪ್ರಿಪ್ರೇಷನ್ ಅನ್ನ ಫುಲ್ ಫಾಸ್ಟನ್ ಅಪ್ ಮಾಡಿ ಅಂಡ್ ನಿಮ್ಗೆ ಡ್ರೀಮ್ ಕಾಲೇಜ್ ಸಿಕ್ಕೇ ಸಿಗತ್ತೆ.